ಸ್ಪಾರ್ಕ್ ಮುಹೂರ್ತಕ್ಕೆ ನೀವೆಲ್ಲ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ನನ್ನ ಫ್ಯಾಮ್ಲಿ ಇದೆ ಇಲ್ಲಿ, ಅಪ್ಪ ಅಮ್ಮ ಮತ್ತು ನನ್ನ ತಮ್ಮ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಮೊದಲನೇದಾಗಿ ಮಹಾಂತೇಶ್ ಅವ್ರ ಬಗ್ಗೆ ಹೇಳಬೇಕು. ಒಂದು ಅದ್ಭುತವಾದ ಕತೆ ಬರೆದಿದ್ದಾರೆ ಈ ಸಿನಿಮಾಗೋಸ್ಕರ. ನೀವು ನೋಡ್ತಿದ್ದೀರಾ, ಸ್ಪಾರ್ಕ್ ಅಂದರೆ ಅಲ್ಲೇ ಇದೆ ಪ್ರೆಸ್ಸು. ಅವ್ರಿಗಿರೋ ಸ್ಪಾರ್ಕ್ ಇನ್ಯಾರಿಗೂ ಇರೋಲ್ಲ. ಯಾಕಂದರೆ ಯಾವುದೇ ಒಂದು ಇಶ್ಯೂ ಆಗಿರಲಿ, ಯಾವುದೇ ಒಂದು ವಿಷಯ ಆಗಿರಲಿ, ಫಸ್ಟ್ ಕಿಡಿ ಎತ್ತದು ಅವರೇ. ಸೊ ಅದೊಂದು ನಮ್ಮದೊಂದು ಕಥೆಯಲ್ಲಿ ಒಂದು ಚಿಕ್ಕ ಕಿಡಿ ಇದೆ. ಸೊ ಅದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಹೇಳಕ್ಕೆ ಹೊರಟಿದ್ದಾರೆ. ಅದ್ರ ಮುಖಾಂತರ ನಾನು ಅಭಿರಾಮ್ ಅಂತ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಸ್ ಎ ಜರ್ನಲಿಸ್ಟ್. ಸೊ ಈ ಸಿನಿಮಾ ಮುಖಾಂತರ ಒಂದು ಅದ್ಭುತವಾದ ಒಂದು ಚಿಕ್ಕ ಒಂದು ಸಿಚುವೇಶನು, ಒಂದು ಇಶ್ಯೂ ಬಗ್ಗೆ ಅದನ್ನೊಂದು ತುಂಬ ಏನದು ವೈಡಾಗಿ ಆ್ಯಸ್ ಅ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಈ ಸಿನಿಮಾ ಅಲ್ಲಿ. ಸೊ ಅದಕ್ಕೆ ಪ್ರೊಡ್ಯೂಸರ್ ಆಗಿ ನಮ್ಮ ಗ್ರೀಷ್ಮಾ ಮ್ಯಾಮು ಹಾಗೂ ಅವಿನಾಶ್ ಸರ್ ಇಬ್ಬರು ಸೇರಿ ಒಂದು ಈ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಆಕ್ಸೆಂಚರ್ ಅಂತ ಒಂದು ದೊಡ್ಡ ಕಂಪನಿ, ಅವರ MD ತುಂಬ ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅವಿನಾಶ್ ಸರ್. ಸೊ ಅವ್ರ ಕೆಳಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ. ಇವಾಗ ನಾವು ಒಂದು ಚಿಕ್ಕ ಕೆಲಸ ಮಾಡ್ತಿರ್ತೀವಿ ಅವ್ರ ಪ್ರೊಡಕ್ಷನಲ್ಲಿ. ಸೊ ಗರಿಮಾ ಮ್ಯಾಮ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು. ಆ್ಯಸ್ ಅ ಟೀಮ್ ಒಂದು ಪ್ರೊಡ್ಯೂಸರ್ ಆಗಿ ಇಂಟ್ರೊಡಕ್ಷನ್ ಆಗೋದು ತುಂಬ ಜನ ಬರಲ್ಲ ಮುಂದೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ. ಬಟ್ ಅವ್ರು ಪ್ಯಾಷನೇಟ್ ಆಗಿ ಆ್ಯಸ್ ಅನ್ ಎಂಟೈರ್ ಟೀಮ್ ಒಂದು ಆಡಿಯನ್ಸ್ ಥರ ಕೂಡಿಸಿ ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಇದೇ ಥರ ಬರಬೇಕು, ಇದೇ ಡ್ಯೂರೇಷನಲ್ಲಿ ಮಾಡಬೇಕು ಅಂತ ತುಂಬ ಕ್ರಿಸ್ಪ್ ಆ್ಯಂಡ್ ಕನ್ಸೈಸ್ ಆಗಿ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ ಈ ಸಿನಿಮಾನ. ಸೊ ತುಂಬ ಖುಷಿ ಆಗುತ್ತೆ. ಹಾಗೂ ನಮ್ಮ ಹೀರೋಯಿನ್ ಅವ್ರು ರಚನಾ ಇಂದರ್. ಸೊ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರ ಬ್ಯೂಟಿನೇ ಮಾತಾಡುತ್ತೆ. ಸೊ ಅವರು ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಭಾಗವಹಿಸೋಕ್ಕೆ ಈ ಸಿನಿಮಾ ತುಂಬ ಖುಷಿ ಆಗುತ್ತೆ ನನಗೂ ಕೂಡ. ನಮ್ಮ ಧರ್ಮಣ್ಣ ಇದ್ದಾರೆ, ಒಂದು ಅದ್ಭುತವಾದ ಪಾತ್ರದಲ್ಲಿದ್ದಾರೆ, ನನ್ನ ಜೊತೆಗೆ ಇರ್ತಾರೆ ಸಿನಿಮಾಲಿ ಥ್ರೂಔಟು. ಅವ್ರು ಯಾವಾಗ ನನ್ನ ಜೊತೆಗೆ ಇರ್ತಾರೆ. ಹಾಗೂ ಅಶ್ವಿನ್ ಕೆನಿಡಿ ನಮ್ಮ DOP. ಸೊ ಗ್ಲ್ಯಾಡ್ ಟು ವರ್ಕ್ ವಿತ್ ಯು ಸರ್. ಆದಷ್ಟು ಬೇಗ ಶೂಟಿಂಗ್ ಸೆಟ್ ಇರುತ್ತೆ. ಹಾಗೂ ನಮ್ಮ ಇಡೀ ತಂಡ ಇಲ್ಲೇ ಇದೆ. ನಮ್ಮ ರಘು ನಿಡುವಲ್ಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವರ ಯಾವ ಥರ ಬರೀತಾರೆ ಅಂದರೆ ಒಂದೊಂದು ಡೈಲಾಗ್ಸೂ ಅವ್ರಿಗೆ ಹೈಲೈಟ್ ಈ ಸಿನಿಮಾ ಅನಿಸುತ್ತೆ. ಯಾಕೆಂದರೆ ನೀವು ನೋಡ್ತಿರೋರ ಬಗ್ಗೆ ಒಂದು ಸಿನಿಮಾ, ನೀವು ಇನ್ವಾಲ್ವ್ ಆಗಿ ಮಾಡ್ತಿರೋ ಒಂದು ಸಿನಿಮಾ. ಸೊ ನಿಮ್ಮಿಂದ ಪ್ರಮೋಷನ್ಸ್ ಕೂಡ ಇನ್ನೂ ಜಾಸ್ತಿ ಬೇಕಾಗತ್ತೆ ನಮಗೆ. ಯಾಕೆಂದರೆ ಇದು ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿರೋದು. ಯಾಕೆಂದರೆ ನಿಮ್ಮಲ್ಲಿರೋ ಫೈರೇ ಈ ಸಿನಿಮಾಗೆ ಒಂದು ತಾಕತ್ತು. ಸೊ ಥ್ಯಾಂಕ್ ಯು. ಏನಿಲ್ಲ, ಒಂದು ಯಾವಾಗಲೂ ನಾವು ನಮ್ಮನ್ನು ಕ್ವಶನ್ ಎಲ್ಲ ಬೇರೆಯವ್ರ ಕ್ವಶನ್ ಕೇಳ್ತಿರ್ತೀವಿ, ನೀವೇನು ಮಾಡಿದ್ರಿ ಒಂದು ನಮ್ಮನ್ನು ಕ್ವಶನ್ ಕೇಳೋವಂಥ ಒಂದು ಸಿನಿಮಾ ಇದು, ನಾವೇನು ಮಾಡಿದ್ದೀವಿ ಅನ್ನೋದು. ಸೊ ಈ ಸಿನಿಮಾ ಮುಖಾಂತರ ಒಂದಷ್ಟು ವಿಚಾರಗಳನ್ನ ಹೇಳಕ್ಕೆ ಹೊರಟಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ಇದೊಂದು ಸಿನಿಮ್ಯಾಟಿಕ್ ಘಟನೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನಾವು ರಿಯಲ್ ಕಥೆನೇ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿದ್ದಾರೆ, ಇಟ್ಕೊಂಡೇ ಮಾಡ್ತಾರೋ ಒಂದು ಕತೆ, ರಿಯಲ್ ಆಗಿ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಿರೋ ಒಂದು ಕತೆ. ಸೊ ಅದರೊಳಗೆ ಆ್ಯಸ್ ಅ ಜರ್ನಲಿಸ್ಟ್ ಅವನು ಯಾವುದೇ ಕಾರಣಕ್ಕೂ ಒಂದು ಕ್ಲೀನ್ ಶೀಟ್ ಅನ್ಕೊಳ್ಳಿ. ಯಾವತ್ತೇ ಇದ್ರೂ ನಾವು ನಿಮ್ಮನ್ನು ರಿಪ್ರೆಸೆಂಟ್ ಮಾಡಬೇಕಾದ್ರೆ ನಿಮ್ಮನ್ನು ಅದೇ ಥರ ನೋಡ್ತಿರ್ತೀವಿ, ನೀವು ಕ್ಲೀನ್ ಶೀಟಲ್ಲೇ ಇರ್ತೀರಾ ಅಂತ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಈ ಸಿನಿಮಾ ಮುಖಾಂತರ ನಾವು ಆದಷ್ಟು ಪಾಸಿಟಿವ್ ಆಗಿ ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಷನ್ ಮಾಡೋಣ ಅಂತ ಹೊರಟಿದ್ದೀವಿ ಅಷ್ಟೇ. ಇಲ್ಲ, ಡೆಫಿನೆಟ್ಲಿ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ ಅದೊಂದು ರೀಸನ್ಗೆ. ಏನಕ್ಕಂದರೆ ಇದೊಂದು ಇದೊಂದು ದೊಡ್ಡ ಸೋಷಿಯಲ್ ಮೀಡಿಯಾ. ನಾನು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಆಗಿದ್ದರಿಂದ ಸಿನಿಮಾ ಏನೋ ಒಂದು ಒಳ್ಳೆತನದ್ದೇ ಹೇಳೋಕ್ಕೆ ಹೊರಡಬೇಕು ಹೊರತು ನಾವೇನೋ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ನಾನು ಯಾವುದೇ ಸಿನಿಮಾ ಮಾಡಿರೋ ಅದರೊಳಗೆ ಒಂದಷ್ಟು ಮುಖಾಂತರ ಏನೋ ಒಂದು ಹೇಳಬೇಕು. ಲವ್ ಆದರೆ ಲವ್ ಬಗ್ಗೆ ಒಂದಷ್ಟು ಹೇಳಬೇಕು, ಸೊಸೈಟಿ ಅಂದರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು. ಅದ್ರ ಪ್ರಕಾರನೇ ಡೈಲಾಗ್ಸ್ ಬರೆದಿದ್ದಾರೆ, ಸಿಚುವೇಶನ್ಸ್ ಬರೆದಿದ್ದಾರೆ. ಸೊ ಆದಷ್ಟು ಇನ್ನೂ ಹೋಗ್ತಾ ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸಿನಿಮಾ. ಈ ಕತೆ ಬಂದ್ಬಿಟ್ಟು ನೈಜ ಘಟನೆ ಸರ್. ಅಂದರೆ ರಿಯಲ್ ಇವೆಂಟ್ಸ್ಗಳನ್ನ ಬಟ್ ಕಂಟಿನ್ಯೂಸ್ ಅಂದರೆ ಸೇಮ್ ಕಥೆನೇ ಇಟ್ಕೊಂಡಿಲ್ಲ. ರಿಯಲ್ ಆಗಿ ನಾನು ನೋಡಿದ್ದು, ನನಗೆ ಅನಿಸಿದ್ದನ್ನ ಒಂದು ಕತೆ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಬ್ಬ ಜರ್ನಲಿಸ್ಟ್ ಆಗಿ ಅದನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು, ಜನಗಳಿಗೆ ಹೆಂಗೆ ನ್ಯಾಯ ಕೊಡ್ಬೋದು. ಸೊ ನಾವೆಷ್ಟು ಈಗ ನಾರ್ಮಲ್ ಪೀಪಲ್ಗಳು ಎಲ್ಲ ವಿಷಯಗಳನ್ನ ಬಂದು ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ಅದೇನಿದ್ರು ನಿಮ್ಮ ಥ್ರೂನೇ ಮಾಡ್ಬೇಕು ನಾವು. ನೀವೇ ನಮ್ಗೆ ಅವ್ರ ವಾಯ್ಸ್, ಪಬ್ಲಿಕ್ ವಾಯ್ಸೇ ನೀವು. ಸೊ ಇದನ್ನು ನಿಮ್ಮ ಹತ್ರ ಹೀರೋ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವ್ನು ಹೆಂಗೆ ಜನಗಳಿಗೆ ನಿಂತ್ಕೊಳ್ತಾನೆ, ಸೊ ಹೆಂಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆನ ಇಟ್ಕೊಂಡು ಒಬ್ಬ ಜರ್ನಲಿಸ್ಟ್ ಥ್ರೂ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ.
ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನನ್ನ ತಿಳಿದಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡಿ ಅವ್ರ ರೆಸ್ಪಾನ್ಸಿಬಿಲಿಟಿನ ಎಕ್ಸ್ಪ್ಲೇನ್ ಮಾಡಿ. ಬಟ್ ಮೋಸ್ಟ್ ಆಫ್ ದ ಸೀನ್ಸ್ಗಳು ರಿಯಲ್ ಇನ್ಸಿಡೆಂಟ್ಗಳು ಸರ್, ಇನ್ಸಿಡೆಂಟ್. ಸೊ ಬರೀ ಅದೊಂದು ಚಿಕ್ಕೊಂದು ಸಿನಾರಿಯೋ ಇಟ್ಕೊಂಡು ಬರೀ ಡಾಕ್ಯುಮೆಂಟ್ರಿ ಥರ ಮಾಡ್ತಿಲ್ಲ. ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಎಲ್ಲ ಥರ ಆಸ್ಪೆಕ್ಟ್ಸು, ಎಂಟೈರ್ ಕುಟುಂಬದವರು, ಎಲ್ಲ ವರ್ಗದವರು ಕರೆಕ್ಟಾಗಿ ಕುತ್ಕೊಂಡು ನೋಡುವಂಥ ಒಂದು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದು. ಸೊ ಅಷ್ಟೇ, ಸಿನಿಮಾ ಬಗ್ಗೆ ಅಷ್ಟು ಸಾಕು. ಇವಾಗ ಮುಂದಿನ ಹೋಗ್ತಾ ರಿವೀಲ್ ಮಾಡ್ತಾರೆ. ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಇಟ್ಕೊಂಡು ಮಾಡ್ತೀವಿ. So I was the first biggest client for Infosys, Wipro, TCS and the entire IT industry. So I have worked with Narayan Murthy ji, Nandan, Prem ji and everyone in the industry to learn how to do the work, and then we were also the largest company to bring work into India for all these big companies. And then I also helped Accenture set up in India, and I was the chairman and MD of India. And then you have different career background. So what did you do to this successful business? So for me, it's all about doing things at scale. Right? So she is someone who has a background in music and arts, even though she has a PhD in medicinal chemistry, but she has always, she has a degree in music and arts, and she wants to create music. She wants to create, feature films, tell a story to people, right? And for me, it's all about how I can make that dream of her, the passion of her, into something which is very, very big. This is just the first, movie of many that will actually come. And I think for also to kind of make it a little bit more professional, because right now, if you look at it, a lot of things are happening on Netflix and Jio and everything. I think the entire industry is now moving to an OTT platform, if you may. And that is the technology involvement. And I'm a master of technology. So let's see, this is one, but you'll probably see 100 with the entire team doing a lot more. So what opportunities do you see in this Industry is the biggest entertainment. I mean, the only other thing you can think of is probably cricket, fine. But this is the very, very big entertainment and storytelling. There are so many beautiful stories to be told about India, different parts of India, by the way, fine. And I think, people, right from the villages and everything, they love to dream. They love a life, that they would love to do it. Not everyone has the opportunity of it, fine. So I think that's the reason media, it provides people the inspiration, it provides people to live the dream. And that's what we like to do. So first of all, I think I have very, very strong women in my family, fine. Obviously with my mother, she grew 4 children, and we, all 4 of us are at the helm of our career, fine. And then my wife, she is a PhD in medicinal chemistry. She has done a lot in her life, but she really supported me in living my dream, fine. I have achieved a lot. This is her dream, this is her passion. She is the producer, not me, fine. So we, as a team, I am supporting her, but this is her dream. She has been working on this like a complete startup, like something. She is learning Kannada in, right from the scratch itself, by the way, fine. She has lived here, she understands it, but she wants to write and read and really understand the feelings of it, by the way, fine. So she is doing so well. I can't believe it, how much passion she is putting into it. And I would love to support that passion. For me, when I talk to the team about things, it's about, how you're doing it, how you're positioning it, because don't do it just for one movie. Anything that you do right now, it will multiply 100 times. Don't take shortcuts. Do things the way it should be done, fine? Because, otherwise what will happen is people will say, this is not how things are done in this industry. Why are they not done in this industry? If you have to scale high, you have to do things differently. And you have to have a team of people that can actually understand that vision, want to be part of that, fine? Because, for example, what she said is when he said, I want to do this movie, but, everything aside, commercial aside, I want to do this movie. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ನಾರ್ಮಲ್ ಸಿನಿಮಾ ಥರ ಶೂಟಿಂಗು ಮತ್ತು ಪ್ಲ್ಯಾನಿಂಗ್ ಆಗಲ್ಲ. ಇದು ಒಂದು ಕಾರ್ಪೊರೇಟ್ ಕಂಪನಿ ಲೆವೆಲಲ್ಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ, ಒಂದು ಕಾರ್ಪೊರೇಟ್ ಲೆವೆಲ್ ಪ್ರೋಗ್ರಾಮಿಂಗ್ ಹಾಕೊಂಡಿದ್ದಾರೆ, But with a heart. ವಿತ್ ಅ ಹಾರ್ಟ್. ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪಕ್ಕಾ ಪ್ಲ್ಯಾನಿಂಗ್ ಮಾಡಿ ಸಿನಿಮಾ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದಾರೆ.
ಸೊ ಅದು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಜನರಲಿ ನಿಮಗೆ ನೀವೇ ಹೇಳಿದ್ರಿ, ಒಂದು ಪ್ರೊಡ್ಯೂಸರ್ ಆಸ್ ಎನ್ ಇನ್ವೆಸ್ಟರ್ ಬರ್ತಾರೆ, ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಅಥವಾ ಅವ್ರ ಇಂಟ್ರೆಸ್ಟ್ ಇರಲ್ಲ, ಬೇರೆ ಬಿಸ್ನೆಸ್ ಆಸ್ಪೆಕ್ಟ್ಸ್ ಯೋಚನೆ ಮಾಡ್ತಿರ್ತಾರೆ ಅಂತ. ಬಟ್ ಇವ್ರು ಆ ಥರ ಅಲ್ಲ, ನಾನು ನೋಡಿರೋ ಆ ಥರ ಅಲ್ಲ. ಕಂಪ್ಲೀಟ್ ಎಸ್ ಎಕ್ಸಾಕ್ಟ್ಲಿ ಅವ್ರದ್ದು ಪ್ಲ್ಯಾನ್ ಇರೋದು ಒಂದು ಸಿನಿಮಾ ಅಲ್ಲ, ಇಂಟ್ರೊಡಕ್ಷನ್ ಒಂದು ಸಿನಿಮಾ ಅಷ್ಟೇ. ದೇ ಹ್ಯಾವ್ ಲೈನ್ ಅಪ್, ದೇ ಆರ್ ಪ್ಲ್ಯಾನಿಂಗ್ ಕಂಟಿನ್ಯೂಸ್ಲಿ ಮಾಡಬೇಕು ಅಂತ. ನಮ್ಗೆ ಆ ಥರ ಒಂದು ಪ್ರೊಡ್ಯೂಸರ್ನ ನಮ್ಮ ಇಂಡಸ್ಟ್ರಿಗೆ ತರ್ತಾರೆ, ನಮಗೆ ತುಂಬ ಖುಷಿ ಇದೆ. ಅವ್ರ ಸಿನಿಮಾಲಿ ನಾನು ಮಾಡ್ತಾರೆ ನನಗೆ ಇನ್ನೂ ಖುಷಿ ಇದೆ ಅಷ್ಟೇ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಅತಿಥಿಗಳಿಗೂ ಆ್ಯಂಡ್ ಫ್ಯಾಮ್ಲಿಗೆ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಾವು ನಮ್ಮ ಸಿನಿಮಾ ಸ್ಪಾರ್ಕ್ ಮುಹೂರ್ತ ಮಾಡ್ತಾಯಿದ್ವಿ. ಮಹಂತೇಶ್ ಅವರು ಫಸ್ಟ್ ನನ್ನ ಈ ಸಿನಿಮಾಗೆ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಹೋಗಿ ಗರಿಮಾ ಮ್ಯಾಮ್ನನ್ನು ಮೀಟ್ ಮಾಡಿದ್ದೆ. ಗರಿಮಾ ಮ್ಯಾಮ್ ಇಸ್ ದ ಪ್ರೊಡ್ಯೂಸರ್, ಒನ್ ಪ್ರೊಡ್ಯೂಸರ್ಸ್ ಹಿಯರ್. ಆ್ಯಂಡ್ ಅವ್ರು ತುಂಬ ಇನ್ವಾಲ್ವ್ ಆಗಿದ್ರು ಸಿನಿಮಾದಲ್ಲಿ. ಫಸ್ಟ್ ಬಂದು ಕೇಳಿದ್ರು, ಯಾವ ಸಿನಿಮಾ ಮಾಡಿದ್ದೀರಾ, ನನಗೆ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ವಿಚ್ ಆರ್ ದ ಫಿಲ್ಮ್ಸ್ ಯು ಡನ್, ಇವಾಗ ಆ್ಯಕ್ಟ್ ಮಾಡಿ ತೋರಿಸ್ತೀರಾ ಅಂತ. ಆನ್ ಸ್ಪಾಟ್ ಆ್ಯಕ್ಟ್ ಮಾಡೋಕ್ಕೆ ಹೇಳಿದ್ರು. ಆ್ಯಂಡ್ ಗೊತ್ತಿರೋ ಸೀನ್ಸ್ನೆಲ್ಲ ಹೇಳಿದ್ರು. ನಾನು ಗಿರಿಕತೆಯಲ್ಲಿರೋ ಒಂದು ಬುಡ್ಬುಡಿಕೆನ ಆ್ಯಕ್ಟ್ ಮಾಡಿ ತೋರಿಸಿದ್ದೆ. ಅದಾದಮೇಲೆ ಇಲ್ಲ, ಒಂದು ಸಿಚುವೇಶನ್ ಕೊಡ್ತೀನಿ, ಆ ಥರ ಮಾಡಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ದ ಇನ್ವಾಲ್ವ್ಮೆಂಟ್ ಗರಿಮಾ ಅವರು ನಮ್ಮ ಸಿನಿಮಾಗೆ ಕೊಡ್ತಾ ಇರುವಂಥದ್ದು. ಆ್ಯಂಡ್ ವಿಚ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾಕಂದರೆ ಪ್ರೊಡ್ಯೂಸರ್ಸ್ ಯೂಶ್ವಲಿ ಅಷ್ಟು ಇನ್ವಾಲ್ವ್ ಆಗಿರಲ್ಲ ಸಿನಿಮಾಗಳಲ್ಲಿ. ಆ್ಯಂಡ್ ಶೀ ಈಸ್ ವೆರಿ ಪ್ಯಾಷನೆಟ್. ಅವ್ರಿಗೆ ಆರ್ಟಿಸ್ಟ್ ಕೂಡ ಅಷ್ಟೇ ಪ್ಯಾಷನೆಟ್ ಆಗಿರಬೇಕು ಅಂತ ಅವ್ರು ಅನ್ಕೋತಾರೆ. ಆ್ಯಂಡ್ ಇವಾಗ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಮಹಂತೇಶ್ ಅವರು ಮಧುಮಿತಾ ಪಾತ್ರದ ಹೆಸರು. MBBS ಓದ್ತಾ ಇರೋವಂಥ ಒಂದು ಪಾತ್ರ. ಆ್ಯಂಡ್ ಹೇಗೆ ಜರ್ನಲಿಸ್ಟ್ ಅಭಿರಾಮ್ ಅವ್ರನ್ನ ಹೇಗೆ ಮೀಟ್ ಮಾಡ್ತಾರೆ, ಜರ್ನಿ ಹೆಂಗೆ ಹೋಗುತ್ತೆ ಅನ್ನೋದು ನಾವು ಸಿನಿಮಾಲಿ ನೋಡಬೇಕಾಗುತ್ತೆ. ದಿಸ್ ಇಸ್ ಅ ಪ್ರಾಪರ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ತುಂಬ ಲೈವ್ ಘಟನೆಗಳನ್ನ ಕೂಡ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಬೋತ್ ದ ಪ್ರೊಡ್ಯೂಸರ್ಸ್ ಫಾರ್ ಹ್ಯಾವಿಂಗ್ ಅಸ್. ಆ್ಯಂಡ್ ನಮ್ಮ ಅಶ್ವಿನ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಐ ಕಾಂಟ್ ವೇಟ್ ಟು ವರ್ಕ್ ವಿತ್ ಯು ಸರ್. ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಹಿಮ್. ಇದಕ್ಕೆ ಮ್ಯೂಸಿಕ್ ಸಚಿನ್ ಬಸೂರ್ ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆ ಕೂಡ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ಮ್ಯೂಸಿಕ್ ಒಂದಷ್ಟು ಸಾಂಗ್ಸ್ ಕೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮಿಂಗ್ ಔಟ್ ವೆಲ್. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಈ ವೀರಾಂಜನೇಯ ಸ್ವಾಮಿ ಆಶೀರ್ವಾದದೊಂದಿಗೆ ನಾವು ಈ ಸಿನಿಮಾ ಶುರು ಮಾಡೋಣ ಅಂದ್ಕೋತಾ ಇದ್ವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ತೀವಿ. Got a very supportive husband, Avinash, and my family, my daughter Ankita. When I told them that I want to do music album, they said, why music album? Why don't you do movies? So here I am with the support of my family, and luckily with the God's grace, I got a very good team. Mahantesha, he's a very good, he has been working in this industry for last 15 years as a co-director. So now this is his first direction. Spark will be, and I got a very handsome hero, Ranjan, and very pretty girl, Rachna, and lot of other people, Shuk, and my support, my manager, Vishwas, and Ambi, and all, other people in the group. So with the help of the good team, I got this dream come true. So please, all of you, please support us. It's going to be a very entertaining thriller, suspense, and entertaining movie. So please support me. Thank you. ಖುಷಿಯಾಗೋದು ಏನಂತಂದರೆ, ಈ ಸಿನಿಮಾ ಏನಿದೆ ಸ್ಪಾರ್ಕು, ಮಹಂತೇಶ್ವರ ಫಸ್ಟ್ನೇ ಸಿನಿಮಾ. ನನಗೂ ಇನ್ನೊಂದು ಖುಷಿ ಮತ್ತು ನನ್ನ ಲಕ್ಕಿ ಏನಂತಂದರೆ, ನಾನು ಮಾಡಿರೋ ಒಂದು 40 ಸಿನಿಮಾ ಇದೆ, ಅದರಲ್ಲಿ ಒಂದು 25-30 ಫಸ್ಟ್ನೇ ಡೈರೆಕ್ಟ್ರಿಗೆ ನಾನು ಆ್ಯಕ್ಟ್ ಮಾಡ್ತಿರೋದು. ಅದು ನನಗೆ ಭಯಂಕರ ಖುಷಿ ಇದೆ. ಅವ್ರು ನನ್ನ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಕತೆ ಕೇಳಿದಾಗ ನಂಗೆ ತುಂಬ ಇಷ್ಟ ಆಗಿದೆ. ಏನಂತಂದರೆ, ತುಂಬ ಒಂದು ಒಳ್ಳೆ ಕಂಟೆಂಟ್, ಅಂದರೆ ಇವತ್ತಿನ ಸಮಾಜದಲ್ಲಿ ಏನು ನಡೀತಾ ಇದೆ ಘಟನೆಗಳು, ಆ ಥರದ್ದೊಂದು ಒಳ್ಳೆ ಘಟನೆ ಹಿಡ್ಕೊಂಡು ಅದ್ರ ಸುತ್ತ ಏನು ಕಮರ್ಷಿಯಲ್ ಎಲಿಮೆಂಟ್ಸ್ನ ಅವರು ಆ್ಯಡ್ ಮಾಡಿದರೆ ತುಂಬ ಖುಷಿ ಅನ್ನಿಸ್ತು.
ಬರೀ ಕಂಟೆಂಟ್ ಜೊತೆಗೆ ಬರೀ ಕಂಟೆಂಟ್ ಅಲ್ಲ, ಅವರು ಕೂಡ ಮತ್ತು ಅವ್ರ ಟೆಕ್ನಿಷಿಯನ್ ಟೀಮು ತುಂಬ ಸ್ಟ್ರಾಂಗ್ ಇರೋದು ನನಗೆ ಭಯಂಕರ ಖುಷಿ ಅನಿಸಿದ್ದು. ಸಚಿನ್ ಬಸೂರ್ ಸರ್ ಆಗಿರ್ಬೋದು, ನಮ್ಮ ಅವಿನಾಶ್ ಸರ್ ಆಗಿರ್ಬೋದು, ಆಮೇಲೆ ರೈಟರ್ ಆದ ರಘು ನಿಡುವಳ್ಳಿ ಮತ್ತು ನಾಗಭೂಷಣ್ ಅವರು, ಆಮೇಲೆ ನಮ್ಮ ಮೋಹನ್ ಸರು, ಸಂತೋಷ್ ಅವರು ಡ್ಯಾನ್ಸ್ ಮಾಸ್ಟ್ರು, ಹಿಂಗೆ ಟೋಟಲ್ ಟೆಕ್ನಿಕಲಿ ಟೀಮು ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಇದೇ ವರ್ಷ ಅವರು ತೆರೆಗೆ ರೆಡಿ ಇದ್ದಾರೆ. ಇನ್ನು ಗರಿಮಾ ಮೇಡಮ್ ಬಗ್ಗೆ ಮತ್ತು ಅವಿನಾಶ್ ಸರ್ ಬಗ್ಗೆ ಹೇಳಬೇಕು. ಸರ್ನ ಭೇಟಿ ಮಾಡಿಲ್ಲ, ಮೇಡಮ್ನ ಭೇಟಿ ಮಾಡಿದೆ. ಅವರೊಳಗಿರೋ ಫ್ಯಾಷನ್ ಆ್ಯಕ್ಚುಲಿ ಅವರು ಮಾತಾಡಿದ್ದು ನೀವು ಕೇಳಿದರೆ, ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಬರೋದಷ್ಟೇ. ಆದರೆ ಅವರು ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಬರೋದ್ರಲ್ಲಿ ಎಷ್ಟು ಖುಷಿ ಆಯ್ತು ಅಂತಂದರೆ, ಅವ್ರೊಳಗೊಂದು ಫ್ಯಾಷನ್ ಇದೆ. ಬರೀ ಈ ಒಂದೇ ಸಿನಿಮಾ ಅಲ್ಲ, ನಿರಂಜನ್ ಸರ್ ಹೇಳ್ದಂಗೆ ಸುಮಾರು ಸಿನಿಮಾಗಳನ್ನ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಅದು ಕಾಮಿಡಿ ಜಾನರ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು, ಈ ಥರ ಅವರು ಹೇಳ್ತಾ ಬಂದರು. ನಂಗೆ ಅದು ತುಂಬ ಖುಷಿ ಅನಿಸಿದ್ದು. ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಹೇಳ್ಬೇಕು, ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದ್ರು ಮಿಲ್ಕ್ ಅಂತೇಳಿ, ಹಂಗೆ ಹೇಳಿದ್ರು ಹೀರೋ ಹೀರೋಯಿನ್ ಇಬ್ಬರು ಮಿಲ್ಕ್ ಇದ್ರ ಥರನೇ ಇದ್ದಾರೆ. ಸರ್ ಜೊತೆಗೆ ನಂದು 2ನೇ ಸಿನಿಮಾ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಇದು ಅವಕಾಶ ಸಿಕ್ಕಿರೋದು ತುಂಬ ಹ್ಯಾಪಿ ಇದೆ. ಮೇಡಮ್ ಜೊತೆ, ರಚನಾ ಮೇಡಮ್ ಜೊತೆ ಇದು ಮೊದಲನೇ ಸಿನಿಮಾ. ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಸಸ್ಪೆನ್ಸನ್ನು ಮತ್ತು ಒಂದೊಳ್ಳೆ ಕಂಟೆಂಟ್ನ ಫುಲ್ಲು ಎಂಟರ್ಟೈನ್ಮೆಂಟಾಗಿ ಖಂಡಿತವಾಗ್ಲೂ ಇಷ್ಟಪಡೋಂಥ ಸಿನಿಮಾನ ಇಡೀ ಟೀಮ್ ಕೊಡುತ್ತೆ, ಅದ್ರಾಗೇನು ಡೌಟೇ ಇಲ್ಲ. ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀವಿ. ಇದರಲ್ಲಿ ಇನ್ನೊಂದು ಪ್ಲೇಸ್ ಏನಂತಂದರೆ, ನಾನು ಬೇಸಿಕಲಿ ಆ್ಯಕ್ಚುಲಿ ಕೆಲವು ಜನಕ್ಕೆ ಗೊತ್ತಿಲ್ಲ, ನಾನು ಕೂಡ MA ಜರ್ನಲಿಸಮ್ ಸ್ಟೂಡೆಂಟು. ಇದರಲ್ಲಿ ನಾನು MA ಜರ್ನಲಿಸಮ್ ಪಾತ್ರ ಅಂದರೆ ಪತ್ರಕರ್ತನ ಪಾತ್ರ ನಿರ್ವಹಿಸ್ತಿದ್ದೀನಿ ಸರ್ ಜೊತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಇದ್ರ ಟೀಮೇಲಿ ಇರಲಿ ಅಂತ ಕೇಳ್ತಾ, ಮಾಂತೇಶ್ವರಿಗೆ ನಾನು ಖಂಡಿತವಾಗ್ಲೂ ಇದಕ್ಕೆ ಕಂಗ್ರ್ಯಾಟ್ಸ್ ಮಾಡ್ತೀನಿ. ಒಂದೊಳ್ಳೆ ಟೀಮ್ನ ಕನೆಕ್ಟ್ ಮಾಡ್ತಾ ಒಂದೊಳ್ಳೆ ಪ್ರೊಡ್ಯೂಸರ್ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಸಿಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಸ್ಪಾರ್ಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳೆಲ್ಲರೂ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ. ಸಿನಿಮಾ ಇವತ್ತಿಂದ ನಮ್ಮ ಒಂದು ಪ್ರೆಸ್ ಅವ್ರಿಗೋಸ್ಕರ ಅವ್ರದ್ದೊಂದು ಪಾತ್ರ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ಆಗಿರಲಿ, ನಿಮ್ಮದೊಂದು ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗೆ. ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ತರ್ತೀವಿ. ಇನ್ನೂ ತುಂಬ ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ, ಅವ್ರನ್ನ ಇವಾಗಲೇ ಸದ್ಯಕ್ಕೆ ರಿವೀಲ್ ಮಾಡ್ತಿಲ್ಲ ನಾವು. ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಒಬ್ಬೊಬ್ಬರಾಗೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ. ಆದಷ್ಟು ಬೇಗ ನಿಮ್ಮ ಮುಂದೆ ಸಿನಿಮಾ ತರಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಲಿ. ಕನ್ನಡ ಸಿನಿಮಾ ನೀವು ದಯವಿಟ್ಟು ಇದೇ ಥರ ಪ್ರೋತ್ಸಾಹಿಸಿ, ಎಲ್ಲರನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಎಂಟೈರ್ ತಂಡದ ಮೇಲೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.